ಮನೇಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಈಸಿಯಾಗಿ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಪರ್ಫೆಕ್ಟ್ ಬೇಕ್ರಿ ಸ್ಟೈಲಲ್ಲೇ ಸಹ ಪೇಡನ ಮನೆಯಲ್ಲೇ ಮಾಡ್ಕೊಳ್ಬೋದು. 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ವೆರಿ ಈಸಿ ಮತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಟೇಸ್ಟಿಯಾಗಿ ಇರುತ್ತೆ. ಸೇಮ್ ಬೇಕ್ರಿನಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಬರುತ್ತೆ. ಇದಕ್ಕೆ 1 ಬೌಲ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧ ಬೌಲ್ ಅಷ್ಟು. ಇಲ್ಲಿ ನಾನು ಕಲ್ ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ನಾರ್ಮಲ್ ಸಕ್ಕರೆನೂ ಸಹ ಹಾಕ್ಕೊಳ್ಬೋದು. ಸೊ ದೇವಸ್ಥಾನಕ್ಕೆಲ್ಲ ಹೋಗಿದ್ನಲ್ವ, ಸೊ ಕಲ್ ಸಕ್ಕರೆ ಎಲ್ಲ ಜಾಸ್ತಿ ಇತ್ತು ಸ್ವಲ್ಪ. ಇನ್ನು ಈ ಥರ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ. ಸೊ ಇದನ್ನಿಷ್ಟು ಇಂಗ್ರೀಡಿಯೆಂಟ್ಸ್, ಹಾಲು 1 ಗ್ಲಾಸ್ ತೊಗೊಂಡಿದ್ದೀನಿ, ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಏಲಕ್ಕಿ ಫ್ಲೇವರ್ಗೆ ಬೇಕಂದರೆ ಹಾಕ್ಕೋಬೋದು, ಆಪ್ಷನಲ್ಲು. ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಸ್ವಲ್ಪ ಕೇಸರಿ ಇದ್ರೇನು ಹಾಕ್ಕೊಳ್ಬೋದು, ಅದು ಅಷ್ಟೇ ಆಪ್ಷನಲ್ಲು. ಸೊ ಈ ಥರ ಸ್ಟೇರ್ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ ಹಾಲಿನ ಪೌಡರು. ಸೊ ಈ ಥರ ನಿಧಾನಕ್ಕೆ ಸ್ವಲ್ಪ ಈ ಪ್ರೋಸೆಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆದ್ರೂ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಸಕ್ಕರೆ ಎಲ್ಲ ಕರಗಿ ಮತ್ತು ಅದು ಪಾಕ ಥರ ಆಗಿ ಗಟ್ಟಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಗಂಟು ಆಗುತ್ತೆ, ಇಲ್ಲ ತಳ ಹಿಡ್ದಂಗೆ ಆಗುತ್ತೆ. ಆದಷ್ಟು ನಾನ್ ಸ್ಟಿಕ್ ಈ ಪ್ಯಾನ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಈ ಥರ ಕಲಿಸ್ಕೊಂಡು ಹದ ಗೊತ್ತಾಗುತ್ತೆ ನಮಗೆ ಫುಲ್ ಗಟ್ಟಿ ಆಗಿದೆ ಅನ್ನೋ ಥರ ಇದ್ದಾಗ. ತಳ ಎಲ್ಲ ಫುಲ್ ಬಿಟ್ಕೊಳುತ್ತೆ ನೋಡಿ. ಈ ಥರ ಬಗ್ಸಿದ್ರೆ ಕ್ಲೀನಾಗಿ ತಳ ಏನೂ ಹಿಡ್ದಿರಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಏನಾದರೂ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಒಂದು ಬೌಲ್ಗೆ ಇಲ್ಲ ಬಾಕ್ಸ್ಗೆ ಈ ಥರ ಹಾಕ್ಕೊಂಡು ಈ ಥರ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡ್ರೆ ನಮಗೆ ಪೇಡ ರೆಡಿ ಆಗಿಬಿಡುತ್ತೆ. ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ನಿಮಗೆ ನೋಡಬೇಕು, ನೀವೇನಾದರೂ ಜಾಸ್ತಿ ಸ್ವೀಟ್ ತಿಂತೀನ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು, ಇಲ್ಲ ನಾರ್ಮಲಾಗಿ ಕಡಿಮೆ ಸ್ವೀಟ್ ತಿಂತೀನ ಅಂದ್ರೂ ಕಡಿಮೆನೂ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಫ್ರೀಸರಲ್ಲೂ ನಾರ್ಮಲ್ ಟೆಂಪ್ರೇಚರ್ಗಳಲ್ಲೂ ಇಟ್ಟರೂ ಸಹ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ 2 ಅವರ್ ಇಟ್ಟರೂ ಸಹ ಸ್ವಲ್ಪ ಫಿಕ್ಸ್ ಆಗಿಬಿಡುತ್ತೆ ಎಲ್ಲನೂ. ಫಿಕ್ಸ್ ಆದಮೇಲೆ ಈ ಥರ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಳ್ಬೋದು. ನನಗೆ ಈ ಥರ ಏನಾದರೂ ಕ್ರೇವಿಂಗ್ಸ್ ಈ ಥರ ಸ್ವೀಟ್ಸ್ ಎಲ್ಲ ಬೇಕು ಅಂತ ಅಂದಾಗ ಯಾವ ಥರ ಒಂಥರ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿದೆ.